ನ್ಯೂಸ್ ಇದೆ. ಇವತ್ತು ನಿಶ್ಚಿತಾರ್ಥ ನಿಗದಿ ಆಗಿತ್ತು, ಆದ್ರೆ ಮಧ್ಯರಾತ್ರಿ ಯುವತಿ ಮಿಸ್ಸಿಂಗ್ ಆಗಿದ್ದಾಳೆ. ಹುಬ್ಬಳ್ಳಿ ಬಳಿಕ ಹಾವೇರಿ ಜಿಲ್ಲೆಯಲ್ಲಿ ಲವ್ ಜಿಹಾದ್ ಸದ್ದು ಮೂಡಿ ಬರ್ತಾ ಇರುವಂತದ್ದು. ಇವತ್ತು ನಿಶ್ಚಿತಾರ್ಥ ಫಿಕ್ಸ್ ಆಗಿತ್ತು, ಆದ್ರೆ ಮಧ್ಯರಾತ್ರಿಯಿಂದ ಯುವತಿ ಮಿಸ್ಸಿಂಗ್. ಇಡೀ ಕುಟುಂಬ ನಿಶ್ಚಿತಾರ್ಥಕ್ಕೆ ಸಕಲ ರೀತಿಯಲ್ಲೂ ಸಜ್ಜಾಗಿತ್ತು, ಆದ್ರೆ ಕುಟುಂಬಕ್ಕೆ ದೊಡ್ಡ ಆಘಾತ ತಂದೊದಗಿದೆ. ಹಾನಗಲ್ ತಾಲೂಕಿನ ಶಂಕರಿಕೊಪ್ಪದಲ್ಲಿ ಘಟನೆ ನಡೆದಿರೋದು. ಶಂಕರಿಕೊಪ್ಪದ ಯುವತಿ ನಾಪತ್ತೆ ಆಗಿದ್ದಾಳೆ ಮಧ್ಯರಾತ್ರಿಯಿಂದ. ನರೇಗಲ್ನ ಇಬ್ರಾಹಿಂ ನೆಗಳೂರು ಜೊತೆ ನಾಪತ್ತೆ ಆಗಿರೋ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕುಟುಂಬಸ್ಥರು. ಯುವತಿಯ ಪೋಷಕರು ಲವ್ ಜಿಹಾದ್ ಆರೋಪ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಆಯ್ತು, ಈಗ ಹಾವೇರಿಯಲ್ಲೂ ಲವ್ ಜಿಹಾದ್ ಆರೋಪ ಸದ್ದು ಮಾಡ್ತಾ ಇರುವಂತದ್ದು. ಇವತ್ತಿಗೆ ನಿಶ್ಚಿತಾರ್ಥ ಫಿಕ್ಸ್ ಆಗಿರುತ್ತೆ. ಮಧ್ಯರಾತ್ರಿಯಿಂದ ಯುವತಿ ಮಿಸ್ ಆಗಿದ್ದಾಳೆ. ಬಿಕಾಂ ಬಳಿಕ ಅಕ್ಕಿ ಆಲೂರಿಗೆ ಯುವತಿ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಇವತ್ತು ನಿಶ್ಚಿತಾರ್ಥ ಫಿಕ್ಸ್ ಆಗಿತ್ತು. ಮೇ 11ಕ್ಕೆ ಮದುವೆಗೆ ಸಿದ್ಧತೆ ಆಗ್ತಾ ಇತ್ತು, ಆದ್ರೆ ಇವತ್ತು ಮುಂಜಾನೆಯಿಂದಲೇ ಯುವಕಿ ಕಾಣಿಸ್ತಾ ಇಲ್ಲ. ಆಡೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವನ್ನ ದಾಖಲಿಸಿದ್ದಾರೆ ಯುವತಿಯ ಪೋಷಕರು. ಲವ್ ಜಿಹಾದ್ ಅಂತ ಹಿಂದೂ ಪರ ಸಂಘಟನೆಗಳು ಕೂಡ ಕಿಡಿಯನ್ನ ಕಾರ್ತಾ ಇವೆ. ಇಬ್ರಾಹಿಂ ಕುಟುಂಬಸ್ಥರ ವಿರುದ್ಧ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣಗಳನ್ನ ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತಾ ಇದ್ವು. ಈಗ ಹಾವೇರಿಯಲ್ಲೂ ಅಂಥದ್ದೇ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದು ಲವ್ ಜಿಹಾದ, ಹುಡುಗಿ ಎಲ್ಲಿಗೆ ಹೋದ್ಲು ಅನ್ನೋದ್ರ ಬಗ್ಗೆ ಈಗಷ್ಟೇ ಮಾಹಿತಿ ಬರಬೇಕಾಗಿದೆ. ಆದ್ರೆ ಯುವತಿಯ ಪೋಷಕರು ಹೇಳೋ ಪ್ರಕಾರ ಇದು ಲವ್ ಜಿಹಾದ್. ಇಬ್ರಾಹಿಂ ಅನ್ನುವವನ ಜೊತೆಗೆ ಯುವತಿ ಪರಾರಿ ಆಗಿರುವಂಥದ್ದು, ಆತನೇ ಇದಕ್ಕೆ ಮೂಲ ಕಾರಣ. ಆತನ ಮನೆಯವರನ್ನ ತನಿಖೆ ಮಾಡಬೇಕು ಅಂತ ಯುವತಿಯ ಪೋಷಕರು ದೂರನ್ನ ದಾಖಲು ಮಾಡಿದ್ದಾರೆ. ಅದು ಅಲ್ಲದೆ ಇಬ್ರಾಹಿಂ ಕುಟುಂಬದ ವಿರುದ್ಧ ಇದು 2ನೇ ಪ್ರಕರಣ ಅನ್ನೋ ಆರೋಪ ಇದೆ. ನನ್ನ ಮಗಳದು ನಾಳೆ ಬೆಳಗ್ಗೆ ಕರೆದು ಎಂಗೇಜ್ಮೆಂಟ್ ಐತ್ರಿ. ನನ್ನ ಮಗಳಿಗೆ ಯಾವ್ದು ಹೊರಗೆ ಹೋಗಿ ಗೊತ್ತಿಲ್ಲರಿ. ನಿನ್ನೆ ರಾತ್ರಿ 2:30 ಸುಮಾರು ಬಂದು ಆಕಿನ ಹೆಂಗೆ ಮಾಡಿ ಕರ್ಕೊಂಡು ಹೋಗ್ಯಾರ, ತಲಿಯಾಗಿ ತುಂಬಿ ಕರ್ಕೊಂಡು ಹೋಗ್ಯಾರ ರೀ ಸರ್. ಯಾರು ಕರ್ಕೊಂಡು ಹೋಗ್ಯಾರ? ಸಾಬ್ರು ಅವ್ನು ಕರ್ಕೊಂಡು ಹೋಗ್ಯಾನ ರೀ. ಅವ್ನ ಹೆಸರು ಇಬ್ರಾಹಿಂ ರೀ. ಅವ್ರು ನೆರಗಲ್ಲವ್ರಿ. ನಮ್ಗೆ ಮೊದ್ಲು ಏನು ಗೊತ್ತಿಲ್ಲ ರೀ ಸರ. ನನಗೆ ನನ್ನ ಮಗಳು ಹೊರಸ್ಲಾ ಬಿಟ್ಟು ನಾವು ಹೊರಗೆ ಕಳಿಸಿಲ್ಲ ರೀ ಸರ. ನಾನು ಎದಕ್ಕೂ ಕಳಿಸಿಲ್ಲ ರೀ. ಆಕಿನ ಏನು ಮಾಡಿ ತಲೆ ತುಂಬ್ಕೊಂಡು ಕರ್ಕೊಂಡು ಹೋಗ್ಯಾರನ್ರಿ. ನಾಳೆ ಬೆಳಕರದ್ರಾಗ ಎಂಗೇಜ್ಮೆಂಟ್ ಐತ್ರಿ, 12ನೇ ತಾರೀಕಿಗೆ ಮದುವೆ ಐತ್ರಿ ಸರ. ನಾ ಎಲ್ಲ ಇದು ಮಾಡೇವ್ರಿ. ನಿನ್ನೆ ಏನು ಮಾಡಿ ಕರ್ಕೊಂಡು ಹೋಗ್ಯಾರ. ನನ್ನ ಮಗಳು ಎಷ್ಟೊತ್ತಿದ್ರು ನಾಳೆ ಬೆಳಗ್ಗೆ ಕರೆದ್ರಾಗ ಎಂಗೇಜ್ಮೆಂಟಿಗೆ ತಂದು ನಿಲ್ಲಿಸ್ಬೇಕು ರೀ ಆಕಿನ. ಹ್ಞೂ ರೀ, ನಾವು ಇದಕ್ಕೆ ಬಂದಿದ್ದೀವಿ ರೀ. ಪೊಲೀಸ್ರು ಏನಾದ್ರು ಕಂಪ್ಲೇಂಟ್ ಕೊಟ್ಟು ಕರ್ಸ್ಗ್ಯಾರಿವ, ಇಲ್ಲಿ ಕರೆಸ್ತೇವೆ ಅಂದಾರಿ ಸರ್. ಅದಕ್ಕೆ ಇವತ್ತು ಎಷ್ಟೊತ್ತಿದ್ರು ನಾವು ಹೋಗೋದೇ ಇಲ್ರಿ. ನಾ ಇಲ್ಲೇ ಕುತ್ಕೊಂತೀನಿ ರೀ. ಇಲ್ಲ ನಾ ಇಸಾಗಿ ಸತ್ಕೊಂಡು ನನ್ನ ಮಕ್ಕಳು ಮರಿ ನಾವು ಇಲ್ಲೇ ಸಾಯ್ತೇವೆ ರೀ. 2 ಮಕ್ಳು ಕರ್ಕೊಂಡು ನಾವು ಯಾವಾಗಿದ್ರು ಬಿಡಂಗಿಲ್ಲ. ನೀನು ಕರ್ಕೊಂಡು ಹೋಗ್ಯ. ಬರೀ ಇವಾಗ ಸಿಟಿ ಒಳಗೆ ಅಷ್ಟೇ ನೋಡ್ತಾ ಇದ್ವಿ. ಈಗೇನು ಈಗ ಹಳ್ಳಿಗಳಿಗೂ ಈ ಪ್ರಕರಣ ದಾಖಲಾಗ ಅಂಥವು. ಈಗ ಏನಾಯಿತು, ಈಗ ಈ ಸ್ಪೆಷಲಿ ನಮ್ಮ ತಾಲೂಕಿನಲ್ಲೇ ಈ ನಿರೇಗಲ್ಲಲ್ಲಿ 2ನೇ ಸರಿ ಈ ಥರ ಆಗ್ತಾ ಇರೋದು. ಅದರಲ್ಲಿ ಅದೇ ಕುಟುಂಬದವರೇ ಸೇರಿದವರು ಇಬ್ಬರು ಈ ಥರ ಮಾಡ್ತಿದ್ದಾರೆ. ನಮ್ಮ ಹಿಂದೂ ಯುವತಿಯರು ಏನಾಗಬೇಕು, ಎಚ್ಚರ ಆಗಬೇಕು. ಹಾಗೆ ಪಾಲಕರು, ಪೋಷಕರು ತಮ್ಮ ಮಕ್ಕಳಿಗೆ ಒಂದು ಜವಾಬ್ದಾರಿಯುತೆಯಿಂದ ತಮ್ಮ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇದೊಂದು ಪ್ರಕರಣ 24 ಗಂಟೆ ಒಳಗೆ ಈಗೇನು ಆ ಕುಟುಂಬದವರು ಈ ಹಿಂದೂ ಯುವತಿಯನ್ನು ಕರ್ಕೊಂಡು ಹೋಗಿದ್ದಾರೆ. ಆ ಕರ್ಕೊಂಡು ಹೋದಂಥವ್ರು 24 ಗಂಟೆ ಒಳಗೆ ಈ ಪ್ರಕರಣವನ್ನು ದಾಖಲಿಸ್ಕೊಂಡಾರೆ. ಈಗ ದಾಖಲಿಸ್ಕೊಂಡು ಅದರ ಕುಟುಂಬದವ್ರನ್ನ ಕರ್ಕೊಂಬಂದು ಆ ಹಿಂದೂ ಯುವತಿಯನ್ನು ನಮಗೆ ಒಪ್ಪಿಸಿ ಇದೊಂದು ಪ್ರಕರಣವನ್ನು ಕಟ್ಟುನಿಟ್ಟಾಗಿ ಮುಂದುವರಿಸ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆಗಿರುವಂತಹ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ರಾಜ್ಯದಲ್ಲಿ ಇತ್ತೀಚೆಗೆ ಲವ್ ಜಿಹಾದ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹಾವೇರಿಯಲ್ಲೂ ಅಂಥದ್ದೇ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇಬ್ರಾಹಿಂ ಅನ್ನೋ ಜೊತೆಗೆ ಹುಡುಗಿ ನಾಪತ್ತೆ ಆಗಿರುವಂತಹ ಶಂಕೆಯನ್ನ ಪೋಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರಿಬ್ರಿಗೂ ಹೇಗೆ ಪರಿಚಯ ಆಗಿತ್ತು? ಸ್ನೇಹಿತರ, ಇಬ್ರು ಪ್ರೀತಿಸ್ತಾ ಇದ್ರ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ವೀಣಾ, ಇದು ಹುಬ್ಬಳ್ಳಿ ಬಳಿಕ ಹಾವೇರಿಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣ. ಯಾಕಂತ ಹೇಳಿದ್ರೆ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ರಾಜ್ಯದಲ್ಲಿ ಬಹಳಷ್ಟು ಸದ್ದನ್ನ ಮಾಡಿತ್ತು. ಆ ಬಳಿಕವಾಗಿ ಇವಾಗ ಹಾವೇರಿ ಕೂಡ ಮತ್ತೊಂದು ಲವ್ ಜಿಹಾದ್ ಕೂಡ ಕಾಲಿಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಬೆಳಗ್ಗೆ ಯುವತಿಯ ನಿಶ್ಚಿತಾರ್ಥ ಇತ್ತು ಮತ್ತು ಮೇ 11ನೇ ತಾರೀಕು ಮದುವೆಯನ್ನ ಕೂಡ ಮಾಡ್ಲಿಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ರು. ಈ ಮಧ್ಯೆ ಯುವತಿ ಕಾಣೆಯಾಗಿರ್ತಕ್ಕಂಥದ್ದು ಬಹಳಷ್ಟು ಆ ಕುಟುಂಬಕ್ಕೆ ಆಘಾತವನ್ನ ತಂದಿದೆ. ಯಾಕಂತ ಹೇಳಿದ್ರೆ ಕುಟುಂಬಸ್ಥರು ಮತ್ತು ನೆರೆಯವರು ಎಲ್ಲರೂ ಕೂಡ ಸಂಭ್ರಮದಿಂದ ನಿಶ್ಚಿತಾರ್ಥವನ್ನ ಮಾಡ್ಲಿಕ್ಕೆ ಮನೆಯಲ್ಲಿದ್ರು. ಆದ್ರೆ ತಡರಾತ್ರಿ
ಯುವತಿ ಕಾಣೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಯುವತಿ ಕಾಣೆ ಆಗ್ಲಿಕ್ಕೆ ಇಬ್ರಾಹಿಂ ಅನ್ನೋ ಯುವಕ ಅನ್ನುವಂಥದ್ದನ್ನು ಕೂಡ ಕುಟುಂಬಸ್ಥರ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬಿಕಾಂ ಪದವಿಯನ್ನ ಮುಗಿಸಿರ್ತಕ್ಕಂಥ ಈ ಯುವತಿ ಅಕ್ಕಿಆಲೂರಿನಲ್ಲಿ ಕೆಲಸಕ್ಕಾಗಿ ತೆರಳ್ತಾ ಇದ್ಲು. ಅಂತ ಸಂದರ್ಭದಲ್ಲಿ ಪರಿಚಯ ಆಗಿರ್ತಕ್ಕಂಥ ನೆರೆಗಲ್ ಗ್ರಾಮದ ಇಬ್ರಾಹಿಂ ಅನ್ನೋ ಯುವಕ ಈತನೇ ಆಕೆಯನ್ನ ಮನವೊಲಿಸಿ ಮತ್ತು ಪುಸಲಾಯಿಸಿ ಕರೆದುಕೊಂಡು ಹೋಗಿದ್ದಾನೆ ಅನ್ನೋ ಮಾತುಗಳನ್ನು ಕೂಡ ಕುಟುಂಬಸ್ಥರು ಆಡ್ತಾ ಇದ್ದಾರೆ. ಹೀಗಾಗಿ ಏನು ಇಬ್ರಾಹಿಂ ಕುಟುಂಬಸ್ಥರ ವಿರುದ್ಧ ತನಿಖೆಯನ್ನ ಮಾಡಬೇಕು ಮತ್ತು ಹಿಂದೂ ಯುವತಿಯನ್ನ ವಾಪಸ್ ಕರೆತರಬೇಕಂತೇಳಿ ಹಿಂದೂ ಪರ ಸಂಘಟನೆಗಳು ಮತ್ತು ಆಕೆಯ ಕುಟುಂಬಸ್ಥರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಬ್ರಾಹಿಂ ಕುಟುಂಬದ ಮೇಲೆ ಬಂದಿರತಕ್ಕಂಥ ಆರೋಪ ಇದು ಎರಡನೆಯದು. ಅದೇ ಗ್ರಾಮದ ಮತ್ತೋರ್ವ ಯುವತಿಯನ್ನ ಕೂಡ ಅವರ ಕುಟುಂಬಸ್ಥರೇ ಕೂಡ ಈ ರೀತಿಯಾಗಿ ಪುಸಲಾಯಿಸಿ ಕರೆದುಕೊಂಡು ಹೋಗಿದ್ರು. ಅವರು ಆಗ್ಲೂ ಕೂಡ ಲವ್ ಜಿಹಾದ್ ಆರೋಪ ಕೂಡ ಕೇಳಿ ಬಂದಿತ್ತು. ಮತ್ತೊಂದ್ಸರಿ ಅವರ ಕುಟುಂಬದವರೇ ಮಾಡಿರೋದ್ರಿಂದ ಅವರ ಕುಟುಂಬಸ್ಥರವರು ಎಲ್ಲರನ್ನು ಕೂಡ ತನಿಖೆಗೆ ಒಳಪಡಿಸಬೇಕಂತ ಹೇಳಿ ಕೂಡ ಹಿಂದೂ ಪರ ಸಂಘಟನೆಗಳು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಆಡೂರು ಪೊಲೀಸ್ ಠಾಣೆಯಲ್ಲಿ ಕೂಡ ಈ ಒಂದು ಪ್ರಕರಣ ದಾಖಲಾಗಿದೆ ಮತ್ತು ಇಬ್ಬರನ್ನ ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣ ಕೂಡ ಸೆನ್ಸಿಟಿವ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಗೆ ಕಾರಣ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಕೂಡ ತನಿಖೆಗೆ ಮುಂದುವರಿಸಿದ್ದಾರೆ. ನಿನ್ನೆ ತಡರಾತ್ರಿ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಮತ್ತು ಇಬ್ರಾಹಿಂ ಮತ್ತು ಶಂಕ್ರಮ್ಮ ಅನ್ನೋ ಯುವತಿ ಎಲ್ಲಿದ್ದಾರೆ ಅನ್ನೋ ಕಾರಣಕ್ಕಾಗಿ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಇವತ್ತು ಬೆಳಗ್ಗೆ ನಿಶ್ಚಿತಾರ್ಥ ಇರೋದ್ರಿಂದ ನನ್ನ ಮಗಳನ್ನ ವಾಪಸ್ ಕರೆ ತರಬೇಕು, ಇಲ್ಲದಿದ್ರೆ ನಾನು ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಕೂಡ ವಿಷಯವನ್ನ ಸೇವಿಸಿ ನಾನು ಇಲ್ಲೇ ಸಾಯ್ತೇನೆ ಅನ್ನೋ ಮಾತುಗಳನ್ನು ಕೂಡ ಅವರು ತಾಯಿ ಆಡ್ತಾ ಇದ್ದಾರೆ. ಮತ್ತು ಹಿಂದೂ ಪರ ಸಂಘಟನೆಗಳು ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕಂತ ಹೇಳಿ ಕೂಡ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗಿನ ಜಾವ ನಿಶ್ಚಿತಾರ್ಥ ಇತ್ತು, ಇದೆಲ್ಲವೂ ಕೂಡ ಆ ಕುಟುಂಬಸ್ಥರದಲ್ಲಿ ಕೂಡ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಇಬ್ರಾಹಿಂ ಮತ್ತು ಶಂಕ್ರಮ್ಮ ಇಬ್ಬರನ್ನು ಕೂಡ ಪತ್ತೆಗಾಗಿ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು. ಆ ಪ್ರಕರಣ ದಾಖಲಾದ ಬಳಿಕ ಅವರನ್ನ ಕರೆತಂದ ಬಳಿಕ ಮತ್ತೆ ಈ ಪ್ರಕರಣ ಯಾವ ರೀತಿಯ ಸ್ವರೂಪವನ್ನ ಪಡೆದುಕೊಳ್ತದೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿದೆ. ವೀಣಾ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗೆ.